ಯಾರಿ ಅಭಿನೇತ್ರಿ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ವೀಕ್ಷಕರೇ. ಎಸ್ ಹೌದು, ಅಭಿನೇತ್ರಿ ಅನ್ನೋದು 60-70ರ ದಶಕದ ಸಾಕಷ್ಟು ಅಭಿನೇತ್ರಿಗಳ ಜೀವನವನ್ನ ಆಧರಿಸಿ ಅದರಿಂದ ಇನ್ಸ್ಪೈರ್ ಆಗಿ ಮಾಡಿದಂತಹ ಚಿತ್ರ. ಇದರಲ್ಲಿ ಕಲ್ಪನಾ ಅವರ ಇನ್ಸ್ಪಿರೇಷನ್ ಕೂಡ ಖಡಾಖಂಡಿತವಾಗಿದೆ ಅಂತ ಹೇಳಿ ಚಿತ್ರತಂಡ ಹೇಳ್ತಾ ಇತ್ತು. ಭಗವಾನ್ ಸರ್, ಮತ್ತೆ ಮತ್ತೆ ವಿಷಯ ಕಲ್ಪನಾ ಅವ್ರ ಹತ್ರನೇ ಬರುತ್ತೆ. ಯಾಕಂತಂದ್ರೆ ಸ್ವಾಮಿ ಸರ್ ಹೇಳಿದಾಗೆ ಅಂತ ಮ್ಯಾಜಿಕ್ ಅವ್ರ ಹತ್ರ ಇತ್ತು ಅಂತ ಹೇಳಿ. ಆಗಿನ ಕಾಲದಲ್ಲಿ ಏನೇ ಒಂದು ಹೊಸ ಟ್ರೆಂಡ್ ಅನ್ನೋದು ಹುಟ್ಕೊಂಡ್ರು ಅದ್ರ ಹಿಂದೆ ಕಲ್ಪನಾ ಹೆಸರು ಇರ್ತಿತ್ತು ಅಂತ ಹೇಳಿ. ತಮ್ಗೇನು ಅನ್ಸುತ್ತೆ, ಹೌ ವಾಸ್ ಕಲ್ಪನಾಸ್ ಟ್ರೆಂಡ್ ಅಂತ ಹೇಳಿ? ಅದು ಸ್ವಾಮಿ ಹೇಳಿಬಿಟ್ಟಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು. ಆಗಿನ ಕಾಲದಲ್ಲಿ ರೈನ್ ಮಾಡ್ತಾ ಇದ್ದವಳೆ, ಅದನ್ನು ನಮ್ಮ ಚಿತ್ರರಂಗದಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಹೇಳಿಸ್ಕೊಂಡ್ರವಳೆ ಕಲ್ಪನಾ. ನಾಟ್ ಓನ್ಲಿ ಇನ್ ಅವರ್ ಪಿಕ್ಚರ್ಸ್, ಪುಟ್ಟನ ಪಿಕ್ಚರು, ಎಲ್ಲರ ಪಿಕ್ಚರು, ಅವನ ಪಿಕ್ಚರ್ ಎಲ್ಲ ಶಿ ವಾಸ್ ರೂಲಿಂಗ್ ದಿ ರೂಸ್ಟ್ ಕಂಪ್ಲೀಟಾಗಿ. ಅಂಥದ್ರಲ್ಲಿ ಕಲ್ಪನಾ ಬಗ್ಗೆ ಯಾರು ಎರಡು ವಿಷಯ ಹೇಳೋಕ್ಕೆ, ಆಕೆ ಅಸಾಧಾರಣ ಅಭಿನೇತ್ರಿ ಅಂತ ಹೇಳೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅಂಥದ್ರಲ್ಲಿ ಈಗ ಏನಾಗಿದೆ ಅಂತಂದರೆ, ಅವು ನಮ್ಮ ರವಿಯವರು ಹೇಳಿದಾಗೆ ಈ ಕಾಂಟ್ರವರ್ಸಿಗಳು ಬರುತ್ತಲ್ಲ, ಈ ಕಾಂಟ್ರವರ್ಸಿಗಳು ಯಾರು ಸಿನಿಮಾ ಮಾಡೋರು ಯಾರೂ ತಮ್ಮ ಮೈ ಮೇಲೆ ಬರಬೇಕು ಅಂತ ಯಾರು ಎಳ್ಕೊಂಡು ತಗೊಳ್ಳೋದಿಲ್ಲ ಅದನ್ನು. ಕೆಲವರು ಅವ್ರೇನು ಮಾಡ್ತಾರೆ, ಸಿನಿಮಾ ನಿಮಗೆ ಗೊತ್ತಿದ್ದಾಗೇ ಪ್ರಬಲವಾದ ಮಾಧ್ಯಮ, ಆ ಮಾಧ್ಯಮಕ್ಕೆ ನೀವು ಈಗ ಇಟ್ಸ್ ಎ ವೆರಿ ಗುಡ್ ವಿಂಡೋ. ನಮ್ಮ ಚಾನಲ್ಗಳಿದೆಯಲ್ಲ, ಈಗ ಇಟ್ಸ್ ಎ ವೆರಿ ಗುಡ್ ವಿಂಡೋ. ಇದು ಒಂದು ಸಿನಿಮಾ ಬಗ್ಗೆ ಒಂದು ಕಾಂಟ್ರವರ್ಸಿ ತೊಗೊಂಡ್ರೆ, ಈಗ ನಮ್ಮ ಅಭಿನೇತ್ರಿ ಒಂದೇ ಅಲ್ಲ, ಈಗ ಇನ್ನೊಂದು ಚಿತ್ರದ ಬಗ್ಗೆನೂ ಒಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿದೆ, ಜಯಲಲಿತಾ ಅಂತ ಹೇಳಿ. ಹೀಗೆ ಒಂದು ಏನೋ ಒಂದು ಯಾರೋ ಕೆಲವು ಕಾಯ್ತಾ ಇರ್ತಾರೆ ಕೆಲವು ಜನಗಳು, ಒಂದು ಕಾಂಟ್ರವರ್ಸಿ ನನಗೆ ಪ್ರಚಾರ ಸಿಗುತ್ತೆ, ನನ್ನ ಮುಖ ಟಿವಿ ಸ್ಕ್ರೀನ್ ಮೇಲೆ ಬರುತ್ತೆ. ಜನಗಳಿಗೆ ಭಗವಾನ್, ಈ ಶರಪಂಜರ ಬಿಡುಗಡೆ ಆಯಿತು, ಸಿಕ್ಕಾಪಟ್ಟೆ ಅದು ಮೋಸ್ಟ್ ಕಲರ್ ಸಿನಿಮಾ ಫಾರ್ ದಿಟ್. ಆವಾಗೆ ಹೌದು, ಅದು ಫಸ್ಟು ಈಸ್ಟ್ಮನ್ ಕಲರಲ್ಲಿ ಇವರು ಮಾಡಿದ್ರು. ಆ ಪಿಕ್ಚರ್ ನೋಡೋಕ್ಕೆ ಜನ ಬೇಕಾದಷ್ಟು ಮುಗಿಬಿದ್ದು ತೊಗೊಳ್ತಾಯಿದ್ರು. ಯಾರೋ ಒಂದಷ್ಟು ಜನ ಬಂದರು, ಪತ್ರಿಕೆಯವರು, ಅವರು ಇವರು ಎಲ್ಲ ಮಾತಾಡ್ತಾ ಕೂತಿದ್ದು. ಪುಟ್ಟಣ್ಣ ಎಲ್ಲ ನಾವು ಅವಂದಾದರೂ ನಾವು ಹೋಗ್ತಾಯಿದ್ವು, ನಮ್ಮದಾರ ಭಗವಾನ್ ಬರೋನು, ಭಗವಾನ್ ಕೆಲಸಕ್ಕೆ ನಾವು ಹೋಗ್ತಾಯಿದ್ವು. ಹಾಗಿದ್ದದ್ದು ನಾವು ಇಂಡಸ್ಟ್ರಿ ಒಳಗೆ. ಆವಾಗ ಅವ್ರು ಯಾರೋ ಹೇಳಿದ್ರು, ಏನು ರೀ ಕಲ್ಪನಾನು ಶಿವರಾಮಣ್ಣ ಆ್ಯಕ್ಟ್ ಮಾಡಿರೋದು ಅಂತ. ರೀ ಅವ್ರು ಯಾರೂ ಇಬ್ಬರು ಆ್ಯಕ್ಟೇ ಮಾಡಿಲ್ಲ ರೀ, ನಿಜವಾಗ್ಲೂ ಜೀವನದಲ್ಲಿ ಅವ್ರು ಹಾಗೇ ಇದ್ದಾರೆ, ಸಿನಿಮಾದಲ್ಲೂ ಹಾಗೇ ಇದ್ದಾರೆ ಅಂತ ನಾನು ಈಗ ಹೇಳಿದೆ. ದಟ್ ಇಸ್ ಹೌ ಶಿ ವಾಸ್ ಲೈಫ್ ಆಲ್ಸೋ. ವಿಶ್ವನಾಥ್ ಅವರೇ, ನಿಮಗೂ ಕೂಡ ಕಲ್ಪನಾ ಅವ್ರ ಜೊತೆ ಸಾಕಷ್ಟು ನೀವು ನೇರವಾಗಿ ಚಿತ್ರ ಮಾಡಿದ್ರು ಅಲ್ವಾ, ಆದರೆ ಅವರ ಒಡನಾಟ ಸಾಕಷ್ಟಿತ್ತು, ಅವರನ್ನು ಹತ್ರದಿಂದ ಗಮನಿಸಿದ್ರಿ ನೀವು ಅಂತ ಹೇಳಿ. ಅವರಿಂದ ಇನ್ಸ್ಪಿರೇಷನ್ ತಗೊಳ್ಳೋಕೆ ಸಾಕಷ್ಟು ವಿಷಯ ಇದೆ. ಶಿ ವಾಸ್ ಲೈಕ್ ಅನ್ ಎನ್ಸೈಕ್ಲೋಪೀಡಿಯಾ ಒಂದು ರೀತಿಲಿ. ಅಭಿನೇತ್ರಿ ಅಥವಾ ಹೀರೋಯಿನ್ ಅನ್ನೋದನ್ನ ನೋಡು ಒಂದು ಪದವನ್ನು ಇಟ್ಕೊಂಡ್ರೆ ಶಿ ವಾಸ್ ಲೈಕ್ ಎನ್ಸೈಕ್ಲೋಪೀಡಿಯಾ. ಯಾವೆಲ್ಲ ರೀತಿಯಲ್ಲಿ ಇನ್ಸ್ಪೈರ್ ಆಗ್ಬೋದು ಈಗಿನ ನಟಿಯರು ಅಥವಾ ಈಗಿನ ಚಿತ್ರತಂಡ ಕಲ್ಪನಾಯಿಂದ? ಅಲ್ಲ, ಈಗಿನ ನಟಿಯರು ಇನ್ಸ್ಪೈರ್ ಆಗೋದು ಬೇರೆ ವಿಷಯ ಆಗುತ್ತೆ. ನಾನು ಸಿನಿಮಾಗೆ ಬರೋದಕ್ಕೆ ಕಾರಣ ಬೆಳ್ಳಿ ಮೋಡ, ಶರಪಂಜರ, ಗೆಜ್ಜೆ ಪೂಜೆ, ಈ ಥರ ಸಿನಿಮಾಗಳು. ಆ ಸಿನಿಮಾಗಳು ನಮ್ಗೆ ಕಣ್ಣಿಗೆ ಕಾಣ್ತಾ ಇದ್ದಿದ್ದೇನು, ನಾವು ಚಿಕ್ಕವರಿದ್ದಾಗ, ನಾನು ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ನಮಗೆ ಅದರಲ್ಲಿರೋ ನಾಯಕಿ ಅಷ್ಟೇ ಕಾಣ್ತಾ ಇದ್ದರು, ಸಿನಿಮಾ ಅಂದ್ರೆ ಅಷ್ಟೇ ಇರ್ತಿತ್ತು. ಅದರಿಂದ ಒಬ್ಬ ನಿರ್ದೇಶಕ ಇರ್ತಾನೆ, ಅವ್ರ ಶ್ರಮ ಇರುತ್ತೆ, ಅದ್ರ ಗೊತ್ತೇ ಇರಲಿಲ್ಲ ನಮಗೆ. ಸೊ ನಾನು ನಿಜವಾಗ್ಲೂ ಸಿನಿಮಾಗೆ ನನಗೆ ಆಸಕ್ತಿ ಬಂದಿದ್ದು, ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡಿದ್ದು ಕೂಡ ಕಲ್ಪನಾ ಸಿನಿಮಾಗಳು ನೋಡೇ ನಾನು ಬಂದಿದ್ದು. ಬಟ್ ಆ ಕಲ್ಪನಾ ಸಿನಿಮಾಗಳ ಹಿಂದೆ ಪುಟ್ಟಣ್ಣ ಅವ್ರು ಇದ್ರು ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಯಾಕೆಂದ್ರೆ ಅವ್ರು ನಾಗರಾವ್ ಚಿತ್ರೀಕರಣಕ್ಕೆ ನಮ್ಮೂರಿಗೆ ಬಂದಾಗ ಅವ್ರು ನೋಡಿದಾಗ, ಓಹೋ, ಆರ್ಟಿಸ್ಟ್ಗಿಂತ ಡೈರೆಕ್ಟರ್ ದೊಡ್ಡವರು ಇರ್ತಾರೆ, ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರೆ ಡೈರೆಕ್ಟರ್. ಆದ್ರೆ ಕಲ್ಪನಾ ಅವ್ರ ವಿಷಯಕ್ಕೆ ಬಂದಾಗ ಕ್ಯಾಪ್ಟನ್ ಕೂಡ ಪಕ್ಕಕ್ಕೆ ಹೋಗ್ಬಿಟ್ಟಿದ್ರು, ಕಲ್ಪನಾ ಮಾತ್ರ ಕಾಣ್ತಿಲ್ಲ. ಅಲ್ಲ, ಅವಾಗ ನನಗೆ ಕ್ಯಾಪ್ಟನ್ ಇಂಪಾರ್ಟೆಂಟ್ ಗೊತ್ತಿರಲಿಲ್ಲ ನನಗೆ. ಬಟ್ ಪುಟ್ಟಣ್ಣ ಅವ್ರು ನೋಡಿದ ಮೇಲೆ ನನಗೆ ಕ್ಯಾಪ್ಟನ್ ಇಂಪಾರ್ಟೆಂಟು, ಕ್ಯಾಪ್ಟನ್ನೇ ಮುಖ್ಯ ಅಂತ ಗೊತ್ತಾಯ್ತು ನನಗೆ ಆಮೇಲೆ. ಬಟ್ ಕಲ್ಪನಾ ಅವರು ಎಲ್ಲ ರೀತಿಯಲ್ಲೂ ಇದು. ಬಟ್ ನನಗೆ ಒಂದು ಬೇಸರ ಆಗ್ತಾ ಇರೋದು, ಇವತ್ತಿನ ನಾನು ಮಾತಾಡೋಕ್ಕೆ ಇಷ್ಟಪಡೋಂಥದ್ದು, ಇವತ್ತು ಪೂಜಾ ಗಾಂಧಿ ಅವರಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ ಬಂದಿರೋಂಥ ತೊಂದರೆ ಇದೆಯಲ್ಲ, ನಾವು ಯಾವುದೇ ಒಂದು ಚಿತ್ರನ ಶುರು ಮಾಡಿದ್ರೆ ನಾಳೆ ಇನ್ಯಾರೋ ರೈತರು ಬಂದ್ಬಿಟ್ಟು ಇದು ನನ್ನ ಕತೆ ಅಂತ ಹೇಳ್ಬಿಟ್ಟು ಅದನ್ನ ಚಿತ್ರವನ್ನು ನಿಲ್ಲಿಸೋಂಥದ್ದಾಗಲಿ ಈ ಥರದ್ದಿಲ್ಲ. ಇದು ತುಂಬ ಕೆಟ್ಟ. ಇವಾಗ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ವಿಷಯಗಳು ಅಂತ ಅಥವಾ ಘಟನೆಗಳು ಅಂತಿದ್ರೆ ಮೆಲ್ಕ್ ಹಾಕ್ಬೋದಾ ಇವಾಗ ಅಂತ ಹೇಳಿ, ಕಲ್ಪನಾ ಅವರ ಒಡನಾಟದಲ್ಲಿ ಇದ್ದಾಗ? ಇಲ್ಲ, ಅವರು ಸತ್ತಾಗ ನಡೆದಿದ್ದಂಥ ಘಟನೆ, ಮತ್ತು ನಾನು ನಮ್ಮ ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಆ ಟೈಮಲ್ಲಿ ನಾವು ಅವ್ರ ಜೊತೆಗೆ ಹೋಗಿದ್ದು ನೋಡಿದ್ದು, ಅದು ಬಿಟ್ಟರೆ ತುಂಬ ಮೆಲ್ಕಾಕಂಥದ್ದು ಇನ್ಸಿಡೆಂಟ್ಗಳು. ಓಕೆ ಪೂಜಾ, ನೀವು ನಿರ್ಮಾಪಕರಾಗಿ ಒಂದು ಚಿತ್ರಕ್ಕೆ ಹಣ ಹಾಕಕ್ಕೆ ಹೊರಟ್ರಿ, ಸಾಕಷ್ಟು ಕಾಂಟ್ರವರ್ಸಿಗಳು ಬಂತು. ಒಂದು ಮಾತು ನಡೀತಿರೋದು ಅಂದರೆ ಕಾಂಟ್ರವರ್ಸಿ ಆದಷ್ಟು ಚಿತ್ರ ಪಾಪ್ಯುಲರ್ ಆಗುತ್ತೆ ಅಂಥೇಳಿ. ಆಸ್ ಅ ಪ್ರೊಡ್ಯೂಸರ್ ದುಡ್ಡು ಹಾಕ್ದವಳಾಗಿ ನಿಂತ್ಕೊಂಡ್ಬಿಟ್ಟು ಈ ರೀತಿಯೆಲ್ಲ ಕಾಂಟ್ರವರ್ಸಿಗಳು ಬಂದಾಗ ಏನು ಅನ್ಸುತ್ತೆ? 100% ಏನಂದರೆ ನಾವು ಒಂದು ಸ್ಕೆಡ್ಯೂಲ್ ಮಾಡ್ತೀವಿ. ಓಕೆ, ಸಿನಿಮಾ ಈಗ ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜ್ಗೆ ಬಂದಾಗ ನಾವು
ಸಿನಿಮಾ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾವ ಡೇಟ್ಗೆ ರಿಲೀಸ್ ಮಾಡಬೇಕು, ಅದೆಲ್ಲ ಪ್ಲಾನಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ಸಿನಿಮಾ ಪ್ರೀ ಪ್ರೊಡಕ್ಷನ್ ಸ್ಟೇಜಿಂದ ಪೋಸ್ಟ್ ಪ್ರೊಡಕ್ಷನ್ ತನಕ ಕೆಲಸ ಯಾವತ್ತೂ ನಿಲ್ಲಲ್ಲ. ಈಗ ಏನಾಗುತ್ತೆ ಗೊತ್ತಾ, ಈ ತರಹದ್ದು ತೊಂದರೆಗಳು ಬಂದರೆ 100% ಏನಂದರೆ, ಈಗ ನಾವು ನಮ್ಮ ಚಿತ್ರ ಮುಗ್ದಿದೆ, ನಮ್ಮ ಚಿತ್ರದಲ್ಲಿ ಬರೀ ಈಗ DI ಎಲ್ಲ ನಡೀತಾ ಇದೆ. ಈಗ ನಾನು ಆಲ್ರೆಡಿ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಇದೆ, ಪೋಸ್ಟರ್ಸ್ ಇದೆ, ಹೋರ್ಡಿಂಗ್ಸ್ ಇದೆ, ಎಲ್ಲ ಹಾಕಬೇಕು ಅಂತಿದ್ದೀನಿ. ಅದ್ರ ಜೊತೆಗೆ ಯಾವ ಥಿಯೇಟರ್ದಲ್ಲಿ ಪಿಕ್ಚರ್ ರಿಲೀಸ್ ಮಾಡಬೇಕು ಅದೆಲ್ಲ ವರ್ಕ್ ಸ್ಟಾಪ್ಸ್ ಆ್ಯಂಡ್ ದೆನ್ ಸಿನಿಮಾದಲ್ಲಿ ನಾವು ತುಂಬಾ ದುಡ್ಡು ಇನ್ವೆಸ್ಟ್ ಮಾಡ್ತೀವಿ. ಸುಮಾರು ಸತಿ ಮಾರ್ಕೆಟಿಂದ ಕೂಡ ನಾವು ಇಂಟ್ರೆಸ್ಟಲ್ಲಿ ದುಡ್ಡೆಲ್ಲ ತಗೊಳ್ತೀವಿ. ಸೊ ಎಷ್ಟೋ ಸಿನಿಮಾ ಡಿಲೇ ಆಗುತ್ತೆ, ಅಷ್ಟೊಂದು ನಾವು ಇಂಟ್ರೆಸ್ಟ್ ಪೇ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ದ್ಯಾಟ್ ಇಸ್ ಅ ಲಾಸ್ ಫಾರ್ ಅ ಪ್ರೊಡ್ಯೂಸರ್. ಈ ಥರ ಸುಮಾರು ಸತಿ ಮುಂಚೆ ಕೂಡ ಸುಮಾರು ಚಿತ್ರದಲ್ಲಿ ಈ ಥರ ಕೇಸ್ ಬಂದರೆ. ಇನ್ನೊಂದು ಮಾತು ನಾನು ಹೇಳಬೇಕು ಅನ್ನೋದನ್ನ ಹೇಳಲಿಲ್ಲ, ಒಂದು ಮಾತು ಹೇಳ್ತೀನಿ. ಸಪೋಸಿಂಗ್ ನಾನೇನಾದ್ರು ಈ ಕಥೆ ಬರೆದಿದ್ದು, ಪೂಜಾ ಗಾಂಧಿ ಅಂತವ್ರು ಯಾರೋ ಸಿನಿಮಾ ತೆಗೆದು ಹೀಗಾಗಿದ್ರೆ ಆ ಸ್ಟೇಜ್ ನೋಡಿಬಿಟ್ಟು ಪರವಾಗಿಲ್ಲ ನನ್ನ ಕತೆ ಚೆನ್ನಾಗೇ ತೆಗೆದಿದ್ದೀರಾ ಅಂತ ಹೇಳ್ತಾ ಇದ್ದೆ. ಯಾಕೆ ಅಂದರೆ ಅಲ್ಟಿಮೇಟ್ಲಿ ಯಾವುದಕ್ಕೆ ರಿಸ್ಕ್ ಇರೋದು? ಸಿನಿಮಾಗೆ ಬರೆದವ್ರಿಗಲ್ಲ ರಿಸ್ಕು. ಇವಾಗ ಫಾರ್ ಎಕ್ಸಾಂಪಲ್ ದಿ ಸ್ಟೋರಿ ವಿಚ್ ದೆ ಮೇಡ್ ಆಸ್ ನಾರದ ಭೂಲೋಕದಲ್ಲಿ ನಾರದ ಹೆಸರು ಸರ್ ಅದು ವೀರಸ್ವಾಮಿ ಅವರಲ್ಲಿ ನಾರದ ವಿಜಯ ಮಾಡಿದ್ರು. ಆ ಕಥೆ ನಂದು ಕಥೆ ಅದು. ಡೈಮಂಡ್ ಎಂಥದ್ದು ಜೇಮ್ಸ್ ಬಾಂಡ್ ನಾರದ ಅಂತ ನಾ ಕತೆ ಬರೆದಿದ್ದೆ. ಅದನ್ನು ಇವರು ಎಲ್ರಿಗೂ ಗೊತ್ತು. ಇವಾಗ ಅವ್ರು 3 ಜನವೂ ಇಲ್ಲ, ವೀರಸ್ವಾಮಿನೂ ಇಲ್ಲ, ವರದಪ್ಪನೂ ಇಲ್ಲ, ಚಂದುಲಾಲು ಇಲ್ಲ, ಬೇಕಾದ್ರೆ MD ಸುಂದರೂ ಇಲ್ಲ. ಅವ್ರು ಒಬ್ಬರೇ ಅವ್ರಿಗೆ ವಿಟ್ನೆಸ್ ಇರೋದು ಕಮಲ್ ಹಾಸನ್ಗೆ ಹೋಗಿ ಈ ಕತೆ ಹೇಳಿದ್ರು. ಅವರು ಆಗ್ತಾನೆ ಕಲ್ಯಾಣ್ ರಾಮನ್ ಮಾಡಿದ್ದೀನಿ, ಡ್ಯೂಯಲ್ ರೋಲ್ ನನಗೆ ಬೇಡ ಅಂತ ಹೇಳಿದ್ದಕ್ಕೆ ಇವರು ಕನ್ನಡದಲ್ಲಿ ಮಾಡಿದ್ರು ಆ ಸಿನಿಮಾನ. ನಾನು ವೀರಸ್ವಾಮಿ ಅವ್ರಿಗೆ ಹೇಳಿದೆ ಕಥೆ ನಂದು ಅಂತ. ಇವ್ರಿಗೂ ಹೇಳಿದೆ, ಯಾರಿಗೆ, ವರದಪ್ಪನಿಗೆ, ನಾವೇನೋ ಮಾಡೋಣ ಅಂತಂತಂದರು. ಸ್ನೇಹಿತರು ಮಾಡ್ತಾಯಿದ್ರು. ನಾನು ತಂಟೆಗೆ ಹೋಗಲೇ ಇಲ್ಲ, ಬಿಟ್ಬಿಟ್ಟೆ ನಾನು. MD ಸುಂದರ್ಗೂ ನಾನು ಏನು ಹೇಳಿಲ್ಲ. ಅದು ಒಂದಾಗುತ್ತೆ ರವಿ, ನಿಂದು ಇಮ್ಯಾಜಿನ್ ನಿನ್ನ ಸ್ವಂತ ಕಲ್ಪನೆಯಿಂದ ಬರೆದಂಥ ಕತೆ ಮಾಡಿದಂಥ ಕತೆ. ಬಟ್ ಹಿಯರ್ ಇಟ್ ಇಸ್ ಎ ಬಯೋಗ್ರಫಿ ವಿಚ್ ಕೆನಾಟ್ ಬಿ ಚೇಂಜ್. 10 ಜನ ಬರೆದ್ರು ಅದನ್ನೇ ಬರೀಬೇಕು. ಅದನ್ನೇ ನಾನು ಹೇಳಕ್ಕಿದ್ದು. ಆ ಕಥೆ ಇದೇ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮತ್ತಷ್ಟು ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ನ ಬಳಿಕ.